ಅಲ್ಲೇ SIR ಪ್ರಕ್ರಿಯೆಯನ್ನ ಮಾಡ್ತಾ ಇದ್ರು. ಅದರ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಜನ ಸೇರಿದ್ದನ್ನು ಗಮನಿಸ್ತಾ ಇದ್ದೀರಿ. ಮಸೀದಿಯ ಒಳಭಾಗ ಮತ್ತು ಹೊರಭಾಗದ ದೃಶ್ಯ ಇದು. ರಾಮನಗರದಲ್ಲಿ ಚೌಟ್ರಿ, ಇಲ್ಲಿ ಮಸೀದಿ. BTM ಲೇಔಟ್ ಇದು. BTM ಲೇಔಟ್ ವ್ಯಾಪ್ತಿಗೆ ಬರುತ್ತೆ. ಇದಕ್ಕೆ ವಿರೋಧ ವ್ಯಕ್ತವಾಯಿತು. ಕೊನೆಗೆ BLOಗಳು ಸ್ಥಳದಿಂದ ಎಸ್ಕೇಪ್ ಆದರು. ರಾಜ್ಯದ ಅಲ್ಲಲ್ಲಿ ಈ ರೀತಿಯ ದೂರುಗಳು ಬರ್ತಾ ಇದ್ದಾವೆ. ಪ್ರೊಸೀಜರ್ ಪಾಲನೆಯಾಗ್ತಾ ಇಲ್ಲ. ಚುನಾವಣಾ ಆಯೋಗದ ಸೂಚನೆ ಏನಿದೆ, ನಿರ್ದೇಶನ ಏನಿದೆ, ಯಾವ ರೀತಿ SIR ಆಗಬೇಕು ಆ ರೀತಿ ಆಗ್ತಿಲ್ಲ. ಮನೆ ಮನೆಗೆ BLOಗಳು ಭೇಟಿ ಕೊಡಬೇಕು, ಫಾರ್ಮ್ ಕೊಡಬೇಕು, ಆ ಫಾರ್ಮ್ ಅನ್ನು ಭರ್ತಿ ಮಾಡಬೇಕು. ಒಂದು ವೇಳೆ ಮನೆಯಲ್ಲಿ ಯಾರಾದರೂ ಸದಸ್ಯರು ಇಲ್ಲ ಅಂತಾದ್ರೆ ಮನೆಯ ಹಿರಿಯ ಸದಸ್ಯ ಅಥವಾ ಮನೆಯ ಯಾವುದಾದ್ರೂ ಒಬ್ಬ ಸದಸ್ಯ ಆ ಫಾರ್ಮಿಗೆ ಸೈನ್ ಹಾಕಬೇಕು. ಬಟ್ ಇಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ ಮಸೀದಿಯಲ್ಲಿ, ಚೌಟ್ರಿಗಳಲ್ಲಿ ಇಲ್ಲೆಲ್ಲ ಜನ ಸೇರಿಸಿ ಗುಂಪು ಗುಂಪಾಗಿ ಸಾಮೂಹಿಕವಾಗಿ ಫಾರಂ ಭರ್ತಿ ಮಾಡುವಂತ ಕೆಲಸಗಳಾಗ್ತಾ ಇದೆ. SIR ಅನ್ನ ಜಾತ್ರೆ ರೂಪದಲ್ಲಿ ಮಾಡ್ತಿದ್ದಾರೆ. ರಾಜ್ಯದ ಅಲ್ಲಲ್ಲಿ ಜಾತ್ರೆಗೆ ಜನ ಸೇರಿಸಿದ ರೀತಿಯಲ್ಲಿ ಜನ ಸೇರಿಸೋದು, ಫಾರಂ ಭರ್ತಿ ಮಾಡೋದು. ಇನ್ನು ವಿಜಯಪುರದಲ್ಲೂ ಇದೇ ರೀತಿ ಮದುವೆ ಮಂಟಪವೊಂದರಲ್ಲಿ SIR. ಇಂಡಿ ಪಟ್ಟಣದ ಸ್ಟಾರ್ ಮದುವೆ ಹಾಲ್ ಅಲ್ಲಿ ಜನ ಸೇರಿಸಿ SIR ಕಾರ್ಯ. ಮನೆ ಮನೆಗೆ ಹೋಗ್ತಿಲ್ಲ ಅಧಿಕಾರಿಗಳು. ಮದುವೆ ಮಂಟಪಕ್ಕೆ ಜನರನ್ನು ಕರೆಸ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಜನನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು SIR ನಡೀತಾ ಇರೋದು. ಮದುವೆ ಮಂಟಪವೊಂದರಲ್ಲಿ ಶಾಮಿಯಾನ ಹಾಕಿದ್ದಾರೆ. ಮದುವೆ ಕಾರ್ಯಕ್ರಮಕ್ಕೆ ಶಾಮಿಯಾನ ಹಾಕದ ರೀತಿಯಲ್ಲಿ SIRಗೋಸ್ಕರ ಶಾಮಿಯಾನ ಹಾಕಿ SIR ಪ್ರಕ್ರಿಯೆಯನ್ನು ನಡೆಸ್ತಾ ಇರೋದು. 3 ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರಾಮನಗರ, BTM ಲೇಔಟ್, ಮತ್ತೊಂದು ವಿಜಯಪುರ. ಮೂರು ಕಡೆಯೂ ಕೂಡ ಸೇಮ್ ಜನರನ್ನ ತರಿಸೋದು, ಅಲ್ಲೇ ಫಾರಂ ಭರ್ತಿ ಮಾಡಿಕೊಡೋದು. ಈ ರೀತಿ ಆದರೆ SIRನ ಮೂಲ ಉದ್ದೇಶ ಏನಿದೆ, ಆ ಮೂಲ ಉದ್ದೇಶ ಈಡೇರೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ನಕಲಿ ಮತದಾರರಿದ್ದಾರೆ, ಎರಡೆರಡು ಕಡೆ ಮತದಾನದ ಹಕ್ಕನ್ನು ಹೊಂದಿದ್ದಾರೆ, ಮೃತಪಟ್ಟಿದ್ದಾರೆ, ಇವ್ರದನ್ನ ಹೆಸರನ್ನ ಡಿಲೀಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಚುನಾವಣಾ ಆಯೋಗ ಈ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿರೋದು. ಆದರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅದನ್ನ ಹಳ್ಳ ಹಿಡಿಸ್ತಾ ಇದ್ದಾರೆ. ಈ ಉದ್ದೇಶವನ್ನೇ ಹಳ್ಳ ಹಿಡಿಸ್ತಾ ಇದ್ದಾರೆ. ನೋಡ್ತಾ ಇದೆ, ಮನೆ ಮನೆಗೆ ಭೇಟಿ ಕೊಡಬೇಕಿತ್ತು, ಮನೆಗೆ ಭೇಟಿ ಕೊಡ್ತಾ ಇಲ್ಲ. ತಾವಿದ್ದಲ್ಲಿಗೆ ಜನರನ್ನ ಕರೆಸ್ತಾ ಇದ್ದಾರೆ. ಮದುವೆ ಹಾಲ್ಗಳು, ಮಸೀದಿಗಳು, ಇದ್ದ ಬದ್ದ ಜಾಗದಲ್ಲೆಲ್ಲ ಜನರನ್ನ ಸೇರಿಸಿ SIR ಮಾಡಿಸ್ತಾರೆ. ರಾಜ್ಯದ ಅಲ್ಲಲ್ಲಿ ಇದೇ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ. ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕಿ SIR ಮಾಡಲಾಗ್ತಾ ಇದೆ. ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ. ಕಾಂಗ್ರೆಸ್ ಪರ BLOಗಳು ಪ್ರಚಾರ ಮಾಡ್ತಿದ್ದಾರೆ ಅಂತ ವಿಜಯೇಂದ್ರ ಆರೋಪಿಸಿದ್ದಾರೆ. ಆಡಳಿತ ಪಕ್ಷದವರು BLOಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸಿ ಅವರನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತ ಘಟನೆಯನ್ನ ಉಲ್ಲೇಖ ಮಾಡಿದ್ದಾರೆ. ಗುಲ್ಬರ್ಗಾ ಜಿಲ್ಲೆ ಇರಬಹುದು, ಬೀದರ್ ಜಿಲ್ಲೆ ಇರಬಹುದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಅಲ್ಲಿ SIR ಅನ್ನ ಪ್ರಕ್ರಿಯೆನ ಪೂರ್ಣಗೊಳಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ, ನಮ್ಮ ಹಿಂದೂಗಳು ಅಲ್ಲಿ ಮಸೀದಿ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗದೇನೆ, ಆ ಚೌಲ್ಟ್ರಿ ಒಳಗೆ ಹೋಗಕ್ಕೆ ಸಾಧ್ಯ ಆಗದೇನೆ
ಅವರು ದೂರ ಉಳಿತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಷಡ್ಯಂತ್ರ ನಡೀತಾ ಇದೆ. ನಾನು ಗಂಭೀರವಾಗಿ ಮಾತನ್ನ ಹೇಳ್ತಾ ಇದ್ದೇನೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನ ಕೂರಿಸಿಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಮತ್ತೊಂದು ಕಡೆ ಸಾಗರದಲ್ಲಿ ಅಧಿಕಾರಿಗಳು ಇದನ್ನು ಹಂಚ್ತಾ ಇದ್ದಾರೆ. SIR ಪ್ರಾಮುಖ್ಯತೆ ಏನು ಅಂತೇಳಿ ಹೇಳಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದರ ಬೆನ್ನಿಗೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಎಲ್ಲ ಬೂತನ್ನು ಮುಖ್ಯಮಂತ್ರಿ ನೋಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನಿಸಿದ್ದಾರೆ ಅವರು. ರಾಮನಗರದ ಕಲ್ಯಾಣ ಮಂಟಪದಲ್ಲಿ SIR ಆಗಿರೋ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮಾತನಾಡಿರೋದು, ನಮ್ಮ ಪ್ರಶ್ನೆಗೆ ಚುನಾವಣಾ ಆಯೋಗ ಉತ್ತರ ಕೊಡಲಿಲ್ಲ, ಪ್ರತಿ ಬೂತನ್ನ ಮುಖ್ಯಮಂತ್ರಿ ಹೋಗಿ ನೋಡೋದಕ್ಕಾಗಲ್ಲ ಅಂತ. ಅಧಿಕಾರಿಗಳು ಮಾಡಿರೋ ತಪ್ಪಿದು ಅಂತ, ಸರ್ಕಾರಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿರೋದು. ರಾಮನಗರದಲ್ಲಿ ಚೌಲ್ಟ್ರಿಯಲ್ಲಿ SIR ಪ್ರಕ್ರಿಯೆಯನ್ನ ನಡೆಸಲಾಗ್ತಿದೆ. ಇದನ್ನ ಯಾವ ರೀತಿ ನೋಡ್ತೀರಾ? ಯಾಕಂದ್ರೆ ಈಗ ಕುಮಾರಸ್ವಾಮಿ ವರ್ಸಸ್ DK ನೋಡಿ, ಅದು HDK ವರ್ಸಸ್ DKS ಅಂಥದ್ದು ಯಾವುದೇ ಇಲ್ಲ. SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಭಾಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂಥ 12 ಪ್ರಶ್ನೆಗಳು ಕ್ಯಾಬಿನೆಟ್ಟಿಂದ, ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಇನ್ನೂ ಉತ್ತರ ನಮಗೆ ಬಂದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ವಿರೋಧ ಪಕ್ಷದವರು ಮಾತಾಡಬೇಕು. ಯಾಕಂದರೆ ಇದು ಅವ್ರ ಪರವಾಗಿ ನಮ್ಮ ಪರವಾಗಿ ಅಲ್ಲ. ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ವಾಟ್ ಎವರ್ ಈಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಂತ ಅಷ್ಟೇ ನಾವು ಹೇಳ್ತೇವೆ. CM ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರೋ ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ? BJP JDS ಅವರು?